ರ್ಯಾಗಿಂಗ್ ಹಾಗೂ ಡ್ರಗ್ಸ್ ಸೇವನೆ ನಿಯಂತ್ರಣಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪದವಿ, ಐಟಿಐ, ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಸಿಸಿಟಿವಿಯನ್ನ ಕಡ್ಡಾಯಗೊಳಿಸಿ ಉನ್ನತ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನ ಹೊರಡಿಸಿದೆ. ರ್ಯಾಗಿಂಗ್ ಮತ್ತೆ ಈ ಡ್ರಗ್ಸ್ ಸೇವನೆ ಅನ್ನೋದು ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸಿಸಿಟಿವಿಯನ್ನ ಈಗ ಕಡ್ಡಾಯ ಮಾಡಲಾಗಿದೆ. ಎಲ್ಲೆಲ್ಲಿ ಅಂತಂದ್ರೆ ಪದವಿ, ಐಟಿಐ ಮತ್ತೆ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ, ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ಸಿಸಿಟಿವಿ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು. ಸರ್ಕಾರಿ, ಖಾಸಗಿ, ಅನುದಾನಿತ ಕಾಲೇಜುಗಳು, ವಿಶ್ವವಿದ್ಯಾಲಯಗಳ ಕಾಲೇಜುಗಳಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಕಾಲೇಜುಗಳಲ್ಲಿ ಅನೈತಿಕ ಚಟುವಟಿಕೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಈ ಕ್ಯಾಮೆರಾಗಳು ಇನ್ನು ಮುಂದೆ ಕಣ್ಗಾವಲಾಗಿ ಇರ್ತವೆ, ಹದ್ದಿನ ಕಣ್ಣನ್ನ ಇಡ್ತವೆ. ಇನ್ನು ಲೈಂಗಿಕ ದೌರ್ಜನ್ಯ ತಡೆಗೂ ಕೂಡ ಇಲಾಖೆ ಮುಂದಾಗಿದೆ. ಜುಲೈ 21ರ ಒಳಗೆ ಎಲ್ಲ ಕಡೆ ಸಿಸಿಟಿವಿಯನ್ನು ಅಳವಡಿಸಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ನೀಡಲಾಗಿದೆ ಉನ್ನತ ಶಿಕ್ಷಣ ಇಲಾಖೆ ಕಡೆಯಿಂದ. ಜುಲೈ 21ನೇ ತಾರೀಕೊಳಗೆ ಸಿಸಿಟಿವಿ ಕಡ್ಡಾಯ ಸರ್ಕಾರಿ, ಖಾಸಗಿ, ಅನುದಾನಿತ ಕಾಲೇಜುಗಳಲ್ಲಿ, ಪದವಿ ಹಾಗೇನೆ ಡಿಪ್ಲೊಮೊ ಕಾಲೇಜುಗಳಲ್ಲಿ ಇದನ್ನು ಕಡ್ಡಾಯಗೊಳಿಸಲಾಗಿದೆ. ಒಂದು ಈ ರ್ಯಾಗಿಂಗ್ ಪಿಡುಗು ಏನು ಆವರಿಸ್ಕೊಂಡ್ಬಿಟ್ಟಿದೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ, ಮತ್ತೆ ಈ ಡ್ರಗ್ಸ್ ಜಾಲದಿಂದಾಗಿ ವಿದ್ಯಾರ್ಥಿಗಳು ಹಾಳಾಗ್ತಿದ್ದಾರೆ ಅಂತ ಒಂದು ಕೂಗು, ಆರೋಪಗಳು ಏನು ಕೇಳಿ ಬರ್ತಾ ಇದೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ, ಇನ್ನು ಲೈಂಗಿಕ ದೌರ್ಜನ್ಯದಂಥ ಪ್ರಕರಣಗಳನ್ನು ತಡೆಯುವಂತ ನಿಟ್ಟಿನಲ್ಲೂ ಕೂಡ ಈ ಸಿಸಿಟಿವಿಗಳು ಹೆಲ್ಪ್ ಆಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ಈಗ ಏನಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಆದೇಶ ಕೊಟ್ಟಿದೆ. ಅದು ಸಾಕಷ್ಟು ವರ್ಷಗಳಿಂದ ಆರೋಪಗಳು ಕೇಳಿ ಬರ್ತಿತ್ತು. ಈಗ ಆದೇಶದ ಪ್ರತಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದೆ, ಡೆಡ್ ಲೈನ್ ಯಾವಾಗಿದೆ, ಮತ್ತು ಎಲ್ಲೆಲ್ಲಿ ಸಿಸಿಟಿವಿ ಅಳವಡಿಕೆ ಕಡ್ಡಾಯ? ಶರ್ಮಿತಾ, ರಾಜ್ಯದ ಎಲ್ಲ ಕಾಲೇಜುಗಳಲ್ಲೂ ಕೂಡ CCTV ಕಡ್ಡಾಯ ಅಳವಡಿಕೆ ಮಾಡಬೇಕು ಅಂತ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರಿಂದ ಇದೀಗ ಆದೇಶ ಹೊರಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕ್ಯಾಂಪಸ್ಗಳಲ್ಲಿ ಆಗ್ತಾ ಇರುವಂಥ ಅನೈತಿಕ ಚಟುವಟಿಕೆಗಳಿಗೆ ಮೂಗುದಾರ ಹಾಕಬೇಕು, ಮತ್ತು ಸಂಪೂರ್ಣವಾಗಿ ಆ ಸಮಾಜಘಾತುಕ ಕೃತ್ಯಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಇಲಾಖೆ ಈ ರೀತಿಯಾಗಿರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ನಾವು ನಮ್ಮ ಪ್ರತಿದಿನದ ಬದುಕಿನಲ್ಲಿ ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಆತಂಕದ ವಾತಾವರಣವನ್ನು ಕ್ಯಾಂಪಸ್ನ ಒಳಭಾಗದಲ್ಲಿ ನೋಡಿರ್ತೀವಿ. ಒಂದು ಕಡೆ ಮಾದಕ ದ್ರವ್ಯಗಳಿಗೆ ಯುವ ಸಮೂಹ ಬಲಿಯಾಗ್ತಾ ಇರುವಂಥದ್ದು, ಗಾಂಜಾ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು, ಈ ರೀತಿಯಾಗಿರುವಂಥ ಮಾದಕ ದ್ರವ್ಯಗಳಿಗೆ ಯುವ ಸಮೂಹ ಬಲಿಯಾಗ್ತಾ ಇದೆ. ಮತ್ತೊಂದು ಕಡೆ ಕಾಲೇಜಿನಲ್ಲಿ ಹೊಡಿಬಡಿ ಹೊಡೆದಾಟ, ಬಡದಾಟ, ರ್ಯಾಗಿಂಗ್ ಮುಂತಾದವುಗಳು ಕೂಡ ನಡೆಯುತ್ತೆ. ಜೊತೆಗೆ ವಿದ್ಯಾರ್ಥಿನಿಯರಿಗೆ ಮುಖ್ಯವಾಗಿ ಕ್ಯಾಂಪಸ್ ಒಳಗಡೆಯೂ ಕೂಡ ಒಂದು ಸೇಫ್ಟಿ ಇಲ್ದಿರುವಂಥ ಒಂದು ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕಡಿವಾಣ ಹಾಕಬೇಕು, ಮತ್ತು ಸಂಪೂರ್ಣವಾಗಿರುವಂಥ ಒಂದು ಸ್ವಾಸ್ಥ್ಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಈ ರೀತಿಯಾಗಿರುವಂಥ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಮಹಿಳಾ ಹಕ್ಕು ಮತ್ತು ಕಲ್ಯಾಣ ಇಲಾಖೆ ಈ ರೀತಿಯಾಗಿರುವಂಥ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಇಲಾಖೆಗೆ ಸಾಕಷ್ಟು ಮನವಿಯನ್ನು ಮಾಡಿತ್ತು. ರಾಜ್ಯದ ಬೇರೆ ಬೇರೆ ಖಾಸಗಿ ಇರ್ಬೋದು, ಸರ್ಕಾರಿ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಲೈಂಗಿಕ ಕಿರುಕುಳ ಇರ್ಬೋದು, ಮಾದಕ ದ್ರವ್ಯ ವ್ಯಸನ ಬಳಕೆ ಮಾಡುವಂಥ ವಿದ್ಯಾರ್ಥಿಗಳು ಪೊಲೀಸರ ಬಂಧನಕ್ಕೊಳಪಟ್ಟಿರುವಂಥದ್ದು ಇರ್ಬೋದು. ಹೀಗೆ ಸಾಕಷ್ಟು ಪ್ರಕರಣಗಳು ಕೂಡ ರಾಜ್ಯಾದ್ಯಂತ ಬೇರೆ ಬೇರೆ ದಿನಮಾನಗಳಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು, ಮತ್ತು ವಿದ್ಯಾರ್ಥಿ ಸಮೂಹದಲ್ಲೂ ಕೂಡ ಇದರಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ಎಚ್ಚರಿಕೆಯಿಂದ ಇರೋದ್ರ ಜೊತೆಗೆ ಯಾವ ರೀತಿಯಾಗಿರುವಂಥ ಭದ್ರತೆಯನ್ನು ಆ ಶಾಲಾ ಕ್ಯಾಂಪಸ್ಗಳು, ಕಾಲೇಜುಗಳಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್. ಈ ಕ್ಷಣದ ಮಾಹಿತಿ